ಆಂಕರ್ ಅನುಶ್ರೀ ಅವರ ಮದುವೆ ಆಗಿ 2-3 ವಾರಗಳೇ ಕಳೀತಾ ಬಂತು. ಆದರೆ ಮದುವೆಯ ಸಂಭ್ರಮ ಮಾತ್ರ ಇನ್ನೂ ನಿಂತೇ ಇಲ್ಲ. ಸಹಜವಾಗಿ ಅನುಶ್ರೀ ಸೆಲೆಬ್ರಿಟಿ ಆಗಿರೋದ್ರಿಂದ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಅಂತ ಮಾಡಿದ್ರೂ ಬಹಳ ಅದ್ಧೂರಿಯಾಗಿ ಮಾಡಬೇಕಾಗಿತ್ತು. ಬಟ್ ಅನುಶ್ರೀ ತುಂಬ ಪ್ಲ್ಯಾಂಡ್ ಆಗಿ ಯಾರ್ಯಾರಿಗೆ ಏನೇನು ಒತ್ತು ಕೊಡಬೇಕು, ಇಂಪಾರ್ಟೆನ್ಸನ್ನು ಕೊಡಬೇಕು ಹಾಗೆ ಅವ್ರು ಮದುವೆ ಆಗಿದ್ದಾರೆ. ಹೌದು, ಅನುಶ್ರೀ ಅವರ ಮದುವೆ ತುಂಬ ಸಿಂಪಲ್ ಆಗಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಕರೆದಾಗ್ಲಾಗಿತ್ತು. ಅವರ ಬೀಗ್ರೂಟ ಅವರ ಗಂಡನ ಮನೆಯಲ್ಲಿ ಆ ಗಂಡನ ಇಡೀ ಫ್ಯಾಮಿಲಿಯನ್ನು ಕರೆದು ಮಾಡಲಾಗಿತ್ತು. ಇನ್ನು ಸಂಗೀತ್ ಮತ್ತು ಮೆಹಂದಿ ಶಾಸ್ತ್ರ ತುಂಬ ಸಿಂಪಲ್ ಆಗಿ ತುಂಬ ಕಡಿಮೆ ಜನರ ನಡುವೆ ಆಗಿತ್ತು. ಆದರೆ ಅನುಶ್ರೀ ಇವತ್ತು ಹೆಸರು ಮಾಡೋದಕ್ಕೆ, ಇವತ್ತು ದುಡ್ಡು ಸಂಪಾದನೆ ಮಾಡೋದಕ್ಕೆ, ಜನಗಳ ಸಂಪಾದನೆ ಮಾಡೋದಕ್ಕೆ ಕಾರಣ ಝೀ ಕನ್ನಡ. ಅದಕ್ಕಿಂತ ಹಿಂದೆ ಬೇರೆ ಬೇರೆ ಚಾನಲ್ಗಳಲ್ಲಿ ಇದ್ರೂ ಕೂಡ ಇವರಿಗೆ ಇಷ್ಟೆಲ್ಲ ಹೆಸರು ತಂದುಕೊಟ್ಟಿದ್ದು ಝೀ ಕನ್ನಡ. ಹಾಗಾಗಿ ಝೀ ಕನ್ನಡದವರಿಗೆ ಅಂತಾನೆ ಒಂದು ಸೆಲೆಬ್ರೇಷನನ್ನು ಮಾಡಬೇಕಾಗಿತ್ತು ಅನುಶ್ರೀ. ಝೀ ಕನ್ನಡ ನನ್ನ ಕುಟುಂಬ ಅಂತ ಅನೇಕ ಬಾರಿ ಅನುಶ್ರೀ ಹೇಳಿದ್ದಾರೆ. ಆ ಕುಟುಂಬಕ್ಕೆ ಅಂತಾನೆ ಮೀಸಲಿಡಬೇಕಾಗಿತ್ತು ಅನುಶ್ರೀ. ಆ ಕಾರಣಕ್ಕಾಗಿ ಅನುಶ್ರೀ ಕೇವಲ ಝೀ ಕನ್ನಡದ ತಂತ್ರಜ್ಞರು ಹಾಗೆಯೇ ಅಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕ್ಯಾಮ್ರಾಮ್ಯಾನ್ಸು, ಲೈಟ್ ಮ್ಯಾನ್ಸು, ಹಾಗೆಯೇ ಮೇಕಪ್ ಆರ್ಟಿಸ್ಟ್ಗಳು, ಅದರ ಜೊತೆಗೆ ಝೀ ಕನ್ನಡದಲ್ಲಿ ಬರುವಂಥ ಅಷ್ಟು ಸೀರಿಯಲ್ಗಳು, ಹಾಗೆಯೇ ಒಂದಷ್ಟು ರಿಯಾಲಿಟಿ ಶೋಗಳು, ಸರಿಗಮಪ ಆಗಿರ್ಬೋದು, ಕಾಮಿಡಿ ವಿಚಾರದಲ್ಲಾಗಿರ್ಬೋದು, ಮತ್ತು ಇತ್ತೀಚೆಗೆ ಶುರುವಾಗಿರುವಂಥ ಈ ಗಂಡ ಹೆಂಡತಿಯ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲರನ್ನ ಕರೆದು ಊಟ ಹಾಕಿದ್ದಾರೆ. ಹೌದು, ಅನುಶ್ರೀ ಅವರು ತುಂಬ ಪ್ಲ್ಯಾಂಡ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅನುಶ್ರೀ ಹೇಳಿದ ಹಾಗೆಯೇ ಅವರ ಮದುವೆ ತುಂಬ ಸಿಂಪಲ್ ಆಗಿ ಮಾಡಬೇಕು ಅಂತ ಆಸೆ ಇತ್ತಂತೆ. ಮಂತ್ರ ಮಾಂಗಲ್ಯ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಇತ್ತಂತೆ. ಆದರೆ ಅನೇಕರು ಹೀಗೆಲ್ಲ ಆದರೆ ಆಗಲ್ಲ, ನೀನೊಬ್ಬ ಸೆಲೆಬ್ರಿಟಿ, ನೀನು ನೋಡೋದಕ್ಕೆ ತುಂಬ ಜನ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂತೆಲ್ಲ ಹೇಳಿದ ಮೇಲೆ ಮನೆಯವರ ಮಾತಿಗೆ ಬೆಲೆ ಕೊಟ್ಟು ಒಂದು ರೆಸಾರ್ಟ್ನಲ್ಲಿ ಮದುವೆ ಆಗಿದ್ರು. ಆದರೆ ಅಲ್ಲಿಗೆ ಕೇವಲ ತನಗೆ ಬೇಕಾದ ಕೆಲವು ಸೆಲೆಬ್ರಿಟಿಗಳನ್ನು ಮಾತ್ರ ಕರೆದಿದ್ರು. ಬೇರೆಯವರಿಗೆಲ್ಲ ಬೇಜಾರಾಗಿತ್ತು. ಅಯ್ಯೋ, ಅನುಶ್ರೀ ಅವರು ಇಲ್ಲಿದ್ದಾಗ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಎಲ್ಲರ ಜೊತೆಗೂ ಬೆರೀತಾ ಇದ್ರು, ಮದುವೆ ನೋಡಿದ್ರೆ ನಮ್ಮನ್ನು ಯಾರಿಗೂ ಕರೀದೇನೆ ಆಗಿದ್ದಾರೆ, ಈ ಥರ ಎಲ್ಲ ಮಾಡ್ತಾರಾ, ನಮಗೂ ಅನುಶ್ರೀ ಮದುವೆ ನೋಡಬೇಕು ಅಂತ ಆಸೆ ಇತ್ತು ಅಂತ ಅಂಥವರಿಗೆ ಅಂತಾನೆ ಅನುಶ್ರೀ ಸಪ್ರೇಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಝೀ ಕನ್ನಡದ ಕಾರ್ಯಕ್ರಮದಲ್ಲಿ ಅನುಶ್ರೀ ಅವರು ಮಿಂಚಿದ ಹೇಗೆ, ಎಷ್ಟು ಖರ್ಚಾಯಿತು, ಎಲ್ಲಿ ಊಟ ಹಾಕ್ಸಿದ್ರು, ಯಾರೆಲ್ಲ ಭಾಗ್ಯ ಆಗಿದ್ರು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಅನುಶ್ರೀ ಅವರು ಝೀ ಕನ್ನಡಕ್ಕೆ ಈಗ ಆಲ್ರೆಡಿ ಕಮ್ಬ್ಯಾಕ್ ಮಾಡಿಬಿಟ್ಟಿದ್ದಾರೆ. ಮದುವೆ ಆದ 3 ದಿನಕ್ಕೆ ಮಹಾನಟಿ ರಿಯಾಲಿಟಿ ಶೋಗೆ ಅವರು ನಿರೂಪಣೆಗೆ ಅಂತ ಬಂದಿದ್ದಾಗಿದೆ. ಈಗಾಗಲೇ ಕೆಲಸ ಕಾರ್ಯದಲ್ಲಿ ಬ್ಯುಸಿ ಆಗಿರುವಂಥ ಅನುಶ್ರೀ ಅವರಿಗೆ ಈ ಮೊದಲೇ ಗೊತ್ತಿತ್ತು, ನಾನು ಈ ಥರದೊಂದು ಪಾರ್ಟಿಯನ್ನು ಅಥವಾ ಈ ಥರದೊಂದು ಊಟ ಹಾಕಿಸುವಂಥ ಕೆಲಸವನ್ನು ಮಾಡಬೇಕು ಅಂತ. ಆ ಕಾರಣಕ್ಕಾಗಿ ಝೀ ಕನ್ನಡದ ಎಲ್ಲ ತಂತ್ರಜ್ಞರು ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ಇದ್ದಾರೆ ಅವರಿಗೆ ಮುಂಚಿತವಾಗಿ ತಿಳಿಸಿದ್ರು ಅನುಶ್ರೀ ಅವರು, ಈ ಕಾರ್ಯಕ್ರಮಕ್ಕೆ ನೀವುಗಳು ಅಟೆಂಡ್ ಆಗಲೇಬೇಕು ಅಂತ. ಹಾಗಾಗಿಯೇ ಸುಮಾರು 500ರಿಂದ 600 ಜನ ಝೀ ಕನ್ನಡದಲ್ಲಿ ಕೆಲಸ ಮಾಡುವಂಥವರು ಈ ಒಂದು ಊಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಭರ್ಜರಿ ಭೂರಿ ಭೋಜನವನ್ನು ಆಯೋಜನೆ ಮಾಡಲಾಗಿತ್ತು. ವೆಜ್ಜು ಎಲ್ಲ ಐಟಮ್ಸ್ಗಳು ಕೂಡ ಅಲ್ಲಿ ಇತ್ತು. ಎಲ್ಲರೂ ಅನುಶ್ರೀ ಅವರನ್ನು ಪ್ರೀತಿಯಿಂದ ಬಂದು ಆಶೀರ್ವದಿಸಿದ್ದಾರೆ. ಊಟ ಮಾಡುವಂಥ ಸಂದರ್ಭದಲ್ಲಿ ಅನುಶ್ರೀ ಅವರು ಪ್ರತಿಯೊಬ್ಬರನ್ನು ಹೋಗಿ ಮಾತನಾಡಿಸಿದ್ದಾರೆ. ಎಲ್ರಿಗೂ ಓಕೆನಾ, ಎಲ್ರಿಗೂ ಖುಷಿ ಆಯಿತಾ ಅಂತ ಹೇಳಿ. ಈಗ ಅನುಶ್ರೀ ಅವ್ರಿಗೂ ಕೂಡ ಅನೇಕರು ಆಶೀರ್ವಾದ ಮಾಡೋದ್ರ ಜೊತೆಗೆ ನಮಗೆಲ್ಲ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅಂತ ಹೇಳಿದ್ದಾರೆ. ಏನಿಲ್ಲ ಅಂತ ಹೇಳಿದರು, ಈ ಒಂದು ಕಾರ್ಯಕ್ರಮಕ್ಕೆ ಅನುಶ್ರೀ ಅವರು 40-50 ಲಕ್ಷ ಖರ್ಚು ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅವರ ಸೀರೆ ಆಗಿರ್ಬೋದು, ಅವರ ಒಡವೆ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದನ್ನು ಸೇರಿ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮತ್ತು ಇನ್ನೂ ಒಂದು ಗುಡ್ ನ್ಯೂಸ್, ಕೇವಲ ಝೀ ಕನ್ನಡ ಮಾತ್ರ ಅಲ್ಲ, ಅನುಶ್ರೀ ಅವರಿಗೆ ಒಂದು ಬೇಜಾರಿದೆಯಂತೆ. ತನ್ನ ಮದುವೆಗೆ ತನ್ನನ್ನು ಬೆಳೆಸಿದಂಥ ಅಭಿಮಾನಿಗಳನ್ನು ನಾನು ಕರೆಯೋದಕ್ಕೂ ಆಗಲಿಲ್ಲ, ಮದುವೆ ತೋರಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತ ಕೆಲವೊಂದಷ್ಟು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದು ಕೂಡ ಇದೆ. ನಾವು ಇವ್ರನ್ನ ಎಷ್ಟು ಕೇರ್ ಮಾಡ್ತಿದ್ವಿ, ಎಷ್ಟು ಪ್ರೀತಿ ಮಾಡ್ತಾ ಇದ್ವಿ, ಇವ್ರು ಮಾತ್ರ ಇವ್ರ ಮದುವೆಗೂ ಕೂಡ ಕರೀಲಿಲ್ಲ, ನಾವು ಹೋದ್ರೂ ಒಳಗಡೆನೂ ನಮ್ಮನ್ನು ಬಿಟ್ಕೊಳ್ಲಿಲ್ಲ ಅಂತ. ಹಾಗಾಗಿ ಅವರ ಅಭಿಮಾನಿಗಳಿಗೆ ಅಂತ ಸಪ್ರೇಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನುಶ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇರೋದನ್ನು ಹೇಳಲಾಗ್ತಾ ಇದೆ. ಅವರ ಅಭಿಮಾನಿಗಳಿಗೆ ಆಹ್ವಾನವನ್ನು ಕೊಟ್ಟು ಅಲ್ಲಿ ನಾನ್ ವೆಜ್ ಊಟ ಹಾಕಿಸ್ಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಅನುಶ್ರೀ ಅವರು ಇದ್ದಾರೆ ಅಂತ. ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಿದ್ದಾರೆ ಅನುಶ್ರೀ ಅವರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಸಮಯ ಮತ್ತು ದಿನಾಂಕ ಮತ್ತು ಸ್ಥಳ ಎಲ್ಲಿ ಅನ್ನೋದನ್ನು ಅನುಶ್ರೀ ಅವರು ತಮ್ಮ ಆಪ್ತರ ಬಳಿ ಮಾತ್ರ ಡಿಸ್ಕಸ್ ಮಾಡಿದ್ದಾರೆ. ಅದು ಬೆಂಗಳೂರು ಅಥವಾ
ಅವರ ಯಜಮಾನ್ರ ಊರಾಗಿರುವಂಥ ಕೊಡಗುನೋ ಅಥವಾ ಎಲ್ಲಿ ಅರೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಅನುಶ್ರೀ ಅವರು ಹೇಳಿ ಕೇಳಿ ಅಪ್ಪು ಅವರ ಅಭಿಮಾನಿ. ಅಪ್ಪುನೂ ಕೂಡ ಹಾಗೇನೆ ಅಭಿಮಾನಿಗಳು ಅಂತ ಅಂತೆ ಪ್ರಾಣ ಬಿಡ್ತಾಯಿದ್ರು. ಎಲ್ಲೇ ಅಭಿಮಾನಿಗಳಿದ್ರೂ ಎಲ್ಲಿಗೆ ಕರೆದ್ರೂ ಹೋಗ್ತಾಯಿದ್ರು. ಹಾಗಾಗಿ ಅನುಶ್ರೀ ಅವ್ರಿಗೂ ಕೂಡ ತನ್ನ ಅಭಿಮಾನಿಗಳು ಅಂತ ಯಾರ್ಯಾರಿದ್ದಾರೆ ಅವತ್ತು ರೆಸಾರ್ಟ್ ಮುಂದೆ ಬಂದು ಕಾದು ಕೂತು ಕೆಲವರು ಅನುಶ್ರೀ ಮದುವೆಯನ್ನು ನೋಡೋಕ್ಕಾಗ್ದೇ ಬೇಸರದಿಂದ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅವ್ರನ್ನೆಲ್ಲ ಕರೆದು ಊಟ ಹಾಕಿಸ್ಬೇಕು, ಗಂಡನನ್ನು ಪರಿಚಯಿಸಬೇಕು ಅನ್ನುವಂಥ ಆಸೆಯಲ್ಲಿ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದಷ್ಟು ಬೇಗ ಆ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನಡೆಯಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಟ್ಟು ಇವತ್ತಿಗೆ ಜೀ ಕನ್ನಡವನ್ನು ಕುಟುಂಬ ಅಂತ ಅಂದ್ಕೊಂಡಿರುವಂಥ ಅನುಶ್ರೀ ಅವರಿಗಾಗಿ ಒಂದು ದಿನ ಮೀಸಲಿಟ್ಟಿರುವುದು ಸಹಜವಾಗಿ ಎಲ್ರಿಗೂ ಖುಷಿ ತರಿಸಿದೆ. ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮ್ಮನ್ನು ಯಾರನ್ನೂ ಮರ್ತಿಲ್ಲ ಅನುಶ್ರೀ, ಇಷ್ಟೆಲ್ಲ ಬೆಳೆದ್ರೂ ಕೂಡ ನಮಗೆ ಅಂತ ಒಂದು ದಿನ ಮೀಸಲಿಟ್ಟು ನಮಗೆ ಅಂತ ಸಪ್ರೇಟಾಗಿ ಅರೇಂಜ್ ಮಾಡಿದ್ದಕ್ಕೆ ಧನ್ಯವಾದಗಳು ಅನುಶ್ರೀ ಅಂತ ಅನುಶ್ರೀ ಅವರನ್ನು ಹಾಡಿ ಹೊಗಳಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.